ಫೈನಲಿ ಸಗಣಿ ಅಭಿಷೇಕ ಆಯ್ತು. ಸಗಣಿ ನೀರು ಉಳಿಸಿದಿರಲ್ವಾ, ನಾನು ರಿವೆನ್ಸ್ ತೆಗ್ದಿಲ್ಲ ಆದ್ರೆ ಬರ್ತಾನವ್ವ ಇವ ಯಾರೇ ಯಾರ್ಯಾರು ಬರ್ತಾರೋ ಮರ ಕ್ಲೀನ್ ಆಗಿ ತೆಗಿತಾಳೆ. ಯಾರಾದ್ರೂ ಇಷ್ಟು ಕ್ಲೀನ್ ಆಗಿ ತೆಗಿತಾರ? ಹೆಂಡತಿ ಅಂದ್ರೆ ನನ್ನ ಉಸಿರು, ಹೆಂಡತಿ ಅಂದ್ರೆ ಪ್ರಾಣ, ಹೆಂಡತಿ ಅಂದ್ರೆ ನನ್ ಜೀವ. ಯಾರಾದ್ರೂ ಒಬ್ರು ಬೈಕ್ ನಿಲ್ಸಿರ್ತಾರಲ್ಲ ರೋಡ್ ಸೈಡ್ ಅಲ್ಲಿ, ಸೊ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಅದನ್ನು ಶಿಫ್ಟ್ ಮಾಡ್ಬೇಕು ನೀವು. ಸೈಲೆಂಟ್ ಆಗಿರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಫೈನಲಿ ಇವತ್ತು ಮುನ್ನು ಅವರು ಸೇಯಿಂಗ್ ಎಷ್ಟು ಸಣ್ಣ ಮಾಡ್ತಿದ್ದಾರೆ. ಸೊ ಒಂದಷ್ಟು ಕ್ವೆಶನ್ಸ್ ನೆಲ್ಲ ರೆಡಿ ಮಾಡಿದೀನಿ, ಬಟ್ ಕ್ವೆಶನ್ಸ್ ಹುಡ್ಕೋಕೆ ತುಂಬಾ ಕಷ್ಟ ಇತ್ತು ಗೈಸ್ ನಂಗೆ. ಯಾಕಂತಂದ್ರೆ ಆಲ್ರೆಡಿ ನಂಗೂ ಚಾಲೆಂಜ್ ಮುನ್ನು ಅವರು ಕ್ವೆಶನ್ಸ್ ಕೊಟ್ಟಿದ್ದಾರೆ, ಹಾಗೆ ಅಕ್ಕನಿಗೆ ಕೂಡ ಅಷ್ಟೇ ಡೇರಿಂಗ್ ಚಾಲೆಂಜ್ ಆಗಿದೆ. ಇವ್ರಿಗೆ ಯಾವ್ದಪ್ಪ ಕ್ವೆಶನ್ಸ್ ಕೊಡೋದು ಅಂತ ನಾನೇ ತಲೆ ಕೆಡಿಸ್ಕೊಂಡು ಫೈನಲಿ ಒಂದು 9-10 ಕ್ವೆಶನ್ಸ್ ರೆಡಿ ಮಾಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಆ ಚಾಲೆಂಜಿನ ಎಕ್ಸೆಪ್ಟ್ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ನಾನಂತೂ ತುಂಬ ಕಾಯ್ತಾ ಇದ್ದೀನಿ. ಮುನ್ನು ಬನ್ನಿ, ಅವ್ರ ಹತ್ರನೇ ಮಾತಾಡ್ಸೋಣ ಇರಿ. ನೋಡಿ ಗೈಸ್, ಮುನ್ನು ಬಂದ್ರು. ರೆಡಿನಾ? ರೆಡಿ ಗೈಸ್, ಆಲ್ಮೋಸ್ಟ್ ಎಲ್ಲ ಕೊಟ್ಬಿಟ್ಟಿದೀವಿ ಔಟ್ ಸೈಡ್ ಮಾಡೋದು. ಇವಾಗ ಇನ್ನು ಏನ್ ಕೊಡಕ್ ಇಟ್ಕೊಂಡವ್ರ ನಿಜ ನನಗೆ ಐಡಿಯಾನೇ ಇಲ್ಲ. ಬನ್ನಿ, ಆದಷ್ಟು ಟ್ರೈ ಮಾಡ್ತೀನಿ. ಸ್ವಲ್ಪ ಭಯ ಆಗ್ತಿದೆ, ಪಬ್ಲಿಕ್ ಅಲ್ಲಲ್ವಾ, ಸೊ ಒಂಥರ ಭಯ ಅಂದ್ರೆ ಎಷ್ಟೋ ದಿನ ಆಯ್ತು. ಆ ಥರ ಏನು ಟಫ್ ಇಲ್ಲ, ಈಸಿ. ನೀವು ಮಾಡ್ತೀರಾ? ಈಸಿ ಮಾಡ್ತಾರೆ ಗೈಸ್, 100% ಮಾಡ್ತಾರೆ. ಸರಿ ಆಯ್ತು, ಓಕೆನಾ? ರೆಡಿನಾ? ಎಲ್ರು ಕಾಯ್ತಾ ಇದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ರು ಇದು ಏನು ಸೇಯಿಂಗ್ ಎಷ್ಟು ಸಣ್ಣೋಗೇನೆ ಅವ್ರು ವೆಯ್ಟ್ ಮಾಡ್ತಾ ಇರೋದು. ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು, ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರಿ ಮುನ್ನುಗ್ ಮಾಡಿ ಅಂತ, ಸೊ ಅದಕ್ಕೋಸ್ಕರ ಮಾಡ್ತಿದ್ದಾರೆ. ಸರಿ, ನಾನ್ ರೆಡಿ ಇದ್ದೀನಿ, ಬನ್ನಿ ಮಾಡೋಣ. ಔಟ್ ಸೈಡ್ ಔಟ್ ಸೈಡ್ ಸ್ಟಾರ್ಟಿಂಗ್ ಇಲ್ಲಿ ಸ್ಟಾರ್ಟ್ ಮಾಡೋಣ. ಸರಿ ನೋಡಿ ಗೈಸ್, ಅಕ್ಕ ಕರೆದ್ರು ಬರ್ತಾನೆ ಇಲ್ಲ, ಫುಲ್ ಬಿಸಿ ಪರ್ಸನ್. ಬಿಸಿ. ಅಕ್ಕ ನೀನು ನೋಡೋಕೆ ರೆಡಿ ಇದೆಯಾ? ನಾನು ಜಾಲಿ ಮಾಡೋಕೆ ರೆಡಿ. ರೆಡಿನಾ? ಸ್ಟಾರ್ಟ್ ಮಾಡೋಣ ಅಲ್ವಾ? ಓಕೆ. ಸೊ ಮುನ್ನು, ಫಸ್ಟ್ ಕ್ವೆಶನ್ ಏನ್ ಗೊತ್ತಾ? ಮನೆಯಿಂದಲೇ ಒಂದು ಡೇರ್ ಕೊಡ್ತಿದ್ದೀನಿ, ಅಂದ್ರೆ ಸೇಯಿಂಗ್ ಎಷ್ಟು ಕೊಡ್ತಿದ್ದೀನಿ. ಅಡಿಗೆ ಕೊನೆಯಲ್ಲಿ ಅಕ್ಕ ಒಂದು ಗ್ಲಾಸ್ ಅಲ್ಲಿ ಇಟ್ಟಿದ್ದೀನಿ, ನಿಂಗೆ ಗೊತ್ತು ಆಲ್ರೆಡಿ ಏನಂತ, ತಗೊಂಡ್ ಬಾ. ಎಲ್ಲಿಟ್ಟಿದೀಯಾ? ಅದೇ ಗ್ಲಾಸ್ ಇಡೋ ಜಾಗದಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನು ಕುಡ್ದು ಮುನ್ನು ನೀವು ನಿಮ್ ಫೇಸ್ ಅಲ್ಲಿ ಒಂದ್ ಸ್ವಲ್ಪನೂ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಾರ್ದು. ಇವಾಗ ಹೆಂಗಿದ್ದೀರಾ ಹಂಗೆ ಇರ್ಬೇಕು. ಒಂದೇ ಒಂದು ಗುಟುಕಲ್ಲಿ ಅದು ಖಾಲಿ ಮಾಡ್ಬೇಕಾ? ಸೀರಿಯಸ್ ಆಗಿರ್ಬೇಕು, ಬಟ್ ಒಂದೇ ಒಂದು ಗುಟುಕಲ್ಲಿ ಖಾಲಿ ಮಾಡ್ಬೇಕು. ಹೌದಾ? ಏನದು ಅಂತ ಇರಿ, ಅದೇ ಚಾಲೆಂಜ್. ತಗೊಂಡ್ ಬಾಕ ಫಾಸ್ಟ್. ಏನ್ ತಗೊಂಡ್ ಬಂದಿಟ್ಟಿದಾರೋ ಯಪ್ಪಾ. ಆತರ ಏನಿಲ್ಲ, ಈಸಿ ಇದೆ. ಕಣ್ಮುಚ್ಚಿ ಕೊಡು ಅವ್ರ ಹತ್ರ. ಯಾಕ ಅಷ್ಟು ದೂರ ನಿಂತ್ಕೊಂಡೊಳಕ್ಕ? ಕಣ್ ಮುಚ್ಕೊಂಡ್ ಕುಡಿಬೇಕಾ, ಕಣ್ಣು ಬಿಡ್ಕೊಂಡ್ ಕುಡಿಬೇಕಾ? ಇವಾಗ ಕಣ್ ಬಿಡಿ. ಮೊಸರ ಕಣ್ ಬಿಡಿ, ಕುಡಿರಿ. ಒಂದೇ ಗುಟ್ಟಕಲ್ಲಿ ಖಾಲಿ ಮಾಡ್ಬೇಕು. ಆಕ್ಚುಲಿ ಗೈಸ್, ಇದು ಲೆಮನ್ ರಸ ಡ್ರಿಂಕ್. ಇದು ಕುಡಿಬೇಕು ಮುನ್ನು, ಯಾಕಂದ್ರೆ ನಿಮ್ಗೆ ಎನರ್ಜಿ ಬರ್ಬೇಕಲ್ವಾ. ಸೊ ನೋಡ್ತಿದ್ರೇನೆ ಆತರ ಮಾಡ್ಬಾರ್ದು. ಒಂದು ಸ್ವಲ್ಪನೂ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಾರ್ದು ಅಲ್ವಾಕ? ಹೌದು. ಸ್ಟಾರ್ಟ್ ಮುನ್ನು, ಕುಡೀರಿ ಬೇಗ. ಸ್ಟಾರ್ಟ್ ಮಾಡ್ತೀನಿ ರೀ. ಸ್ವಲ್ಪ ಫ್ರಿಜ್ ಅಲ್ಲಿ ಇರೋದನ್ನ ತೆಗ್ದಿದ್ದೀರಾ ಅನ್ಸುತ್ತೆ. ಅವಾಗ್ಲೇ ತೆಗ್ದಿಕ್ಕಿದೀನಿ ನಾನು. ಒಂದೇ ಗುಟುಕಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಾರ್ದು. ಹಿಂಗ್ ಅಂತ್ಕೊಂಡ್ ಕುಡಿಯೋದ ಕಚ್ಕೊಂಡ ಹೆಂಗ್ ಬೇಕಾದ್ರೂ ಓಕೆ, ಬಟ್ ಒಂದ್ಸರಿ ಬಾಯಿ ಇಟ್ರೆ ಫುಲ್ ಕುಡ್ದೆ ಖಾಲಿ ಮಾಡ್ಬೇಕು. ಎಕ್ಸ್ಪ್ರೆಷನ್ ಕಣ್ಣಲ್ಲಿ ನೀರೇ ಬಂತು, ಖಾಲಿ ಮಾಡಿದೆ. ವಾವ್, ಸೂಪರ್ ಮುನ್ನು. ಆಕ್ಚುಲಿ 3 ನಿಂಬೆ ಹುಳಿ ಹಾಕಿದ್ದೆ. ಹೇಗಿತ್ತು? ಚೆನ್ನಾಗಿತ್ತಾ? ಫುಲ್ ಎನರ್ಜಿ ಬಂತಾ? ಮಾತಾಡಕ್ಕೆ ಆಗ್ತಿಲ್ಲ. ಏನಾಗ್ತಿಲ್ಲ? ಒಂಥರ ಕಸ್ರೆ ಮತ್ತೆ ಕೈ ಸಿಪ್ಪೆ ಸಮೇತ ಹಿಂಡ್ಬಿಟ್ರಾ? ಇಲ್ಲ. ಸರಿ ಆಯ್ತು, ಮನೆ ಒಳಗಡೆ ಇದು ಮುಗೀತು, ಇನ್ನು ಮನೆ ಹೊರಗಡೆ. ಲೆಟ್ಸ್ ಗೋ. ನೀರು ಬೇಡ ಅಕ್ಕ, ನೀರು ಬೇಡ. ಕುಡಿಲಿ ಪಾಪ. ಬೇಡ ನೀರ್ ಕುಡಿಯಂಗಿಲ್ವಾ? ಇಲ್ಲ. ಒಳಗಡೆ ನೀವೇನೇ ಟಾಸ್ಕ್ ಕೊಟ್ರು, ಬೇಕಾದ್ರೆ ಬಾತ್ರೂಮ್ ತೊಳೆಯೋದ್ ಕೊಟ್ರು ತೊಳೆದ್ಬಿಡ್ತೀನಿ. ಬಟ್ ಔಟ್ ಸೈಡು ನನಗೆ ಫುಲ್ ನಾಚಿಕೆ, ಮುಜುಗರ.
ಆ ತರದ್ ಏನಿಲ್ಲ ಮುನು, ಈಸಿ ಆಗಿದೆ ಅಲ್ವಾ ಅಕ್ಕ? ಈಸಿ ಆಗಿದ್ಯಾ? ಫುಲ್ ನೀವೇ ಎಂಜಾಯ್ ಮಾಡ್ತೀರಾ. ಅಲ್ಲ ಈಸಿ ಆಗಿದೆ. ಈಸಿ ಆಗಿರೋದ್ನ ಯಾರಾದ್ರೂ ಸೇವಿಂಗ್ ಎಸ್ ಕೊಡ್ತಾರ? ನೀವು ಟಫ್ ಆಗಿರೋದ್ ಕೊಟ್ಟೆ ಆಕ್ಚುಲಿ ನೀವೆಲ್ಲ ಕೊಟ್ಟು ಖಾಲಿ ಮಾಡಿದಿರಲ್ವ ಮುನು ನಮ್ಗೆ. ನಂಗೆ ಭಯ ಆಗ್ತಾ ಇದ್ದಪ್ಪ. ಸೊ ಗೈಸ್ ನೆಕ್ಸ್ಟ್ ಕ್ವೆಶನ್ ಮುನ್ನುಗೆ ಕೇಳೋಣ. ನಾನು ಆಲ್ರೆಡಿ ಬುಕ್ಕೇ ತಂದಿದ್ದೀನಿ, ಇದ್ರಲ್ಲೆಲ್ಲ ಬರ್ಕೊಂಡು ಇಟ್ಟಿದ್ದೀನಿ ಗೈಸ್. ಕೇಳೋಣ. ನೆಕ್ಸ್ಟ್ ಏನು ಗೊತ್ತಾ ಬಾ ಅಕ್ಕ? ಎಷ್ಟು ಕ್ವಶನ್ ಇದೆ? ಬರ್ದಿಕೊಂಡಿದ್ದೀನಿ, ಒಂದು 12 ಇದೆ, ಬಟ್ ನೋಡೋಣ ಆಯ್ತಾ. ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತ ಅಂದ್ರೆ, ಅದು ಲೈಮ್ ಜ್ಯೂಸ್ ಕುಡ್ದು ಫುಲ್ ಎನರ್ಜಿ ಬಂದಿದೆ ಅಲ್ವಾ? ಏನ್ ಎನರ್ಜಿ ಬಂತಲ್ಲಿ ಮೊಕ? ಅದಕ್ಕೆ ಇವಾಗ ಏನ್ ಗೊತ್ತಾ, ಮಿಡಲ್ ರೋಡಲ್ಲಿ 25 ಡಿಪ್ಸ್ ತೆಗಿಬೇಕು. ಮಿಡಲ್ ರೋಡ್ ಅಲ್ಲ, ಇಷ್ಟ ಏನಕ್ಕ? ಡಿಪ್ಸ್ ಹೊಡಿಯೋದಕ್ಕೆ ತುಂಬಾ ಇಷ್ಟನೇ, ಬಟ್ ಆದ್ರೆ ರೋಡಲ್ಲಿ ರೋಡಲ್ಲೆಲ್ಲ ಹೊಡಿಯೋದ್ ಕಷ್ಟ. ಬನ್ನಿ, ರೋಡಲ್ಲಿ ಅವರೆಲ್ಲ ನೋಡ್ತಾ ಇರ್ತಾರ. ನಾನು ಪ್ಲೇಸ್ ಹೇಳ್ತೀನಿ, ಬನ್ನಿ ಹೋಗೋಣ. ನನಗೆ ಒಂದ್ಸಲಿ ವಿಡಿಯೋ ಹಿಡಿಬೇಕಾದ್ರೆ ರೋಡಲ್ಲಿ ಮುಜುಗರ ಆಗ್ತಾ ಇರುತ್ತೆ. ಇನ್ನ ವಿಡಿಯೋ ಮುಂದೆ ಬಂದು ಪಬ್ಲಿಕ್ ಅಲ್ಲಿ ಹಿಂಗ್ ಮಾಡೋದಂದ್ರೆ ತುಂಬಾ ಕಷ್ಟ. ಬನ್ನಿ ಬನ್ನಿ ಗೈಸ್, ಮುನ್ನ ಕರ್ಕೊಂಡು ಬೇರೆ ಏರಿಯಾಗೆ ಬಂದಿದೀವಿ. ಅಲ್ಲ ನೀವು ಮಾತ್ರ ನಮ್ಮ ಏರಿಯಾದಲ್ಲಿ ಮಾಡಿ ನನ್ನ ಏನಕ್ಕೆ ಬೇರೆ ಏರಿಯಾದಲ್ಲಿ ಕರ್ಕೊಂಡ್ ಬರ್ತಿದ್ದೀರಾ? ಆಕ್ಚುಲಿ ಇದು ಗುಡ್ ಪಾಯಿಂಟ್. ಯಾಕೆ ಹೇಳಿ? ನಮ್ಮ ಏರಿಯಾದಲ್ಲಿ ಎಲ್ಲರೂ ಪರಿಚಯ ಇರುತ್ತೆ, ನಿಮ್ಮನ್ನ ಸಪರೇಟ್ ಏರಿಯಾ ಕರ್ಕೊಂಡ್ ಬಂದ್ರೆ ಪರಿಚಯ ಇರೋ ಹತ್ರ ಮಾಡೋದು ಆರಾಮಾಗಿ ಮಾಡ್ಬೋದು. ನನಗೆ ಸರಿ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಬಂದ್ ಮಾಡೋದೇ ಒಂದು ಇಲ್ಲೇ ಮಾಡ್ಬೇಕು. ಯಾವ ಮನೆಯಿಂದ ಯಾವ ಕಿಟಕಿಯಲ್ಲಿ ಏನ್ ನೋಡ್ತಿರ್ತಾರೋ. ಸರಿ ಮಾಡಿ ಇಲ್ಲೇ. ಅದು ಇಷ್ಟೊತ್ತಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಡಿಪ್ಸ್ ಹೊಡಿಯೋದು ಅಂತ ಇದೀರಾ? ಹಾ ಇರಿ ಗಾಡಿ ಹೋಯ್ತೈತೆ, ಗಾಡಿ ಹತ್ಸ್ಕೊಂಡು ಹೊಂಟೋಗ್ಬಿಡ್ತಾರ ಆಮೇಲೆ ನನ್ ಮೇಲೆ. ನೋಡಿ ಗೈಸ್, ಯಾಕೆ ಅವ್ರೆಲ್ಲ ಬರ್ತಾವ್ರಲ್ಲ, ಬರ್ಲಿ. ಇವ್ನು ಯಾರು ಹುಚ್ಚ ನನ್ ಮಗ ಅನ್ಕೋತಾರ ಆಮೇಲೆ. ಹುಡುಗಿರು ಅಲ್ಲಲ್ಲ, ಬಾಯ್ಸ್ ಅಲ್ವಾ? 25 ಇರುಮಾ ಅಲ್ಲಿ ಯಾರೋ ನೋಡ್ತವ್ರೆ. ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಸೂಪರ್. ಒಬ್ರು ಅಂಕಲ್ ಹೋದ್ರು, ನಗ್ತಾ ಹೋಗ್ತಾ ಇದಾರೆ. ಮನೆ ಆಂಟಿ ಎಲ್ಲ ನೋಡ್ತಾವ್ರೆ. ಓಡ್ಬಾರ್ದು, ಇಲ್ಲೇ ಇರ್ಬೇಕು. ಫುಲ್ ಸ್ಟ್ರಾಂಗಾ? ಕಂಪ್ಲೀಟ್ ಆಯ್ತಾ? ಸೂಪರ್. ನೋಡಿ ಇಲ್ಲೆಲ್ಲ ಮೇಲ್ ಮನೇಲಿ ಎಲ್ಲಾ ನಿಂತ್ಕೊಂಡು ನೋಡ್ತಾವ್ರಮ್ಮ. ಒಂದ್ ನಿಮಿಷ ಇವಾಗ ಹೇಳಿ. ಅವರೆಲ್ಲ ಯಾರಂತಾನೆ ಗೊತ್ತಿಲ್ಲ, ಮೇಲೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಸೂಪರ್ ಮನು, ಸಕ್ಕದಾಗಿ ಮಾಡಿದೀರಾ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನ್ ಏನ್ ಗೊತ್ತಾ, ಈಗ ಯಾರಾದ್ರೂ ಒಬ್ರು ಬೈಕ್ ಸ್ಕೂಟಿ ಇಟ್ಟಿರ್ತಾರಲ್ಲ, ನಿಲ್ಸಿರ್ತಾರಲ್ಲ ರೋಡ್ ಸೈಡ್ ಅಲ್ಲಿ, ಸೊ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಅದನ್ನು ಶಿಫ್ಟ್ ಮಾಡ್ಬೇಕು ನೀವು. ಬೇರೆಯವ್ರ ಗಾಡಿ, ನನ್ ಗಾಡಿ ಬೇಕಾದ್ರೆ ನಾನು ಶಿಫ್ಟ್ ಮಾಡ್ಬೋದು? ಇಲ್ಲ, ನಿಮ್ ಗಾಡಿನ ಹೆಂಗಾಗುತ್ತೆ? ಬೇರೆ ಗಾಡಿನ ನನ್ ಗಾಡಿ ಹತ್ರ ಹೋಗಿ ಎತ್ತಿಡ್ತೀನಿ, ಆಗುತ್ತೆ. ಬೇಡ, ಯಾರ್ದೋ ಗಾಡಿ ಮುಟ್ಬಿಡ ಮೇಲೆ ಕಳ್ಳನ್ ಮಗ ಅನ್ಕೊಂಡ್ರೆ. ಹೆಂಗ್ ಬೇಕಾದ್ರೆ ಅನ್ಕೊಳ್ಳಿ, ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಲ್ಲ, ಸೋಲ್ತೀರಾ. ಸರಿ ಬನ್ನಿ ಹುಡ್ಕೋಣ. ನೋಡಿ ಗೈಸ್, ಹೋಗ್ತಾ ಇದಾರೆ. ಯಾವ ಗಾಡಿ ಶಿಫ್ಟ್ ಮಾಡ್ತಾರೋ ಅವರಿಗೆ ಗೊತ್ತು. ನೋಡೋಣ. ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಮನು, ಇದು ಸ್ಟಾರ್ಟಿಂಗ್ ಅಷ್ಟೇ, ಜೋಶ್ ಐತೆ, ಭಯಾನೇ ಜಾಸ್ತಿ ಐತಿ ನನಗೆ. ಎಷ್ಟೋ ಗಾಡಿ ಇದೆ, ಯಾವ್ದಾದ್ರು ಎಲ್ಲಿ ಏನ್ ಮಾಡ್ಬೇಕು? ಎಷ್ಟು ದೂರ ತಗೊಂಡ್ ಹೋಗ್ಬೇಕು? ಸ್ವಲ್ಪ ದೂರ ತಗೊಂಡ್ ಹೋಗ್ಲೇಬೇಕು. ಸ್ವಲ್ಪ ದೂರ ಅಂದ್ರೆ ಎಲ್ಲಿವರೆಗೂ ಅಂದ್ರೆ ಒಂದು ಅಂದಾಜು ನಾನೇ ಹೇಳ್ತೀನಿ ಎಲ್ಲಿವರೆಗೂ ಅಂತ. ಗಾಡಿ ಲಾಕ್ ಓಪನ್ ಐತಿದು. ನೋಡಿ ಗೈಸ್, ಗಾಡಿ ಲಾಕ್ ಓಪನ್ ಇದೆಯಾ ಇಲ್ವಾ ನೋಡಿದೆ, ಬಟ್ ಬೇರೆಯವ್ರು ಕಳ್ರ ಅನ್ಕೊಂಡ್ಬಿಟ್ರೆ ಬೇರೆ ಪ್ಲೇಸ್ ಹೋಗ್ತಾರಾ? ಇಲ್ಲ, ಇದೇ ಪ್ಲೇಸ್ ಅಲ್ಲೇ ಮಾಡ್ತೀನಿ. ಇವಾಗ ಇದು ಲಾಕ್ ಓಪನ್ ಐತಲ್ವಾ, ಇದನ್ನೇ ಮಾಡ್ಬೋದು. ಮೇಲೆ ಮನೆ ಆಂಟಿ ಅಂಕಲ್ ಎಲ್ಲ ನೋಡ್ತಾ ಇದಾರೆ, ಕಳ್ಳ ಬಂದು ಎತ್ಕೋತಾ ಇದ್ದಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಕೀ ಇಲ್ಲ, ಎಲ್ಲಿವರೆಗೂ ತಗೊಂಡೋಗ್ಬೇಕು ಹೇಳಿ? ಇಲ್ಲಿದ್ರೆ ಅಲ್ಲಿವರೆಗೂ. ನೋಡಿ ಗೈಸ್, ತಗೊಂಡೋಯ್ತಾ ಇದ್ದಾರೆ. ಸೈಲೆಂಟ್ ಆಗಿರಿ. ಸಾಕಾ? ಸೂಪರ್. ಸದ್ಯ ನನಗೋಸ್ಕರ ದೇವ್ರೆ ಈ ಗಾಡಿನ ಲಾಕ್ ಓಪನ್ ಮಾಡಿಸಿದ್ದು ಅನ್ಸುತ್ತೆ. ಅಯ್ಯೋ, ಚೆನ್ನಾಗಿದೆ ಗಾಡಿ, ಕೀ ಕೊಟ್ಟಿದ್ರೆ ಓಡಿಸ್ಬಿಡ್ತಾ ಇದ್ದೆ. ಯಪ್ಪಾ, ನಾನು ಅವರಿಂದ ಓಡ್ತಾ ಇದ್ದೆ. ಸದ್ಯ ಅವ್ರು ನೋಡ್ಲಿಲ್ಲ, ಮನೆಯವರು ಪಾಪ ಈಚೆ ನಿಲ್ಸ್ಬಿಟ್ಟು ಹೋಗೋರೆ. ನೋಡಿ ಗೈಸ್, ನಾನು ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ
ಈ ಸ್ಟ್ಯಾಂಡ್ ವರ್ಕ್ ಐತಲ್ಲಮ್ಮ ಹೆಂಗಮ್ಮ ನಿಲ್ಸೋದು? ಈ ಬಿದೋಯ್ತು. ಯಾಕೆ ಮುನು ಹಾಳು ಮಾಡಿ ಹಾಕಿದೀರಾ? ಕೈಯಲ್ಲಿ ತೆಗಿತೀನಿ ಬರ್ದು. ಆಯ್ತಾ? ಅಯ್ಯೋಯ್ಯೋ, ಏನು ಮುನು ಇಷ್ಟು ಬೇಗ ಚಾಲೆಂಜ್? ಇರಿ, ಏನಕ್ಕೆ ಇಷ್ಟು ಬೇಗ ಚಾಲೆಂಜ್ ಮುಗಿಸ್ಬಿಟ್ರಿ? ಸದ್ಯ ಹ್ಯಾಂಡಲ್ ಓಪನ್ ಇದಕ್ಕೆ ಕಷ್ಟ ಇರ್ಲಿಲ್ಲ. ಹ್ಯಾಂಡ್ಲು ಲಾಕ್ ಆಗಿದ್ದಿದ್ರೆ ಮತ್ತೆ ಅವರು ಬೈಕ್ ಬಂದು ಎಲ್ಲೋಯ್ತು ಅಂತ CC ಕ್ಯಾಮರಾ ಎಲ್ಲ ಹುಡುಕಿದ್ರೆ ಬೇಡ, ಸುಮ್ನೆ ಅಲ್ಲೇ ಇರ್ಲಿ. ಆದ್ರೆ ಅಲ್ಲಿಂದ ತಗೊಂಡೋಗಿ ಇಲ್ಲಿವರೆಗೂ ಬಂದಲ್ಲ. ಸೂಪರ್ ಅಲ್ವಾ? ಸೂಪರ್. ಹೆವಿ ಟಯರ್ಡ್ ಮಾಡ್ತಿದ್ದೀರಪ್ಪ. ನೆಕ್ಸ್ಟ್ ಕ್ವೆಶ್ಚನ್ ಏನ್ ಗೊತ್ತಾ? ಈ ರೋಡ್ ಬೇಡ. ನೋಡಿ ಮೇಲೆ ತೋರಿಸಿ ಎಷ್ಟು ಜನ ನೋಡ್ತಾರೆ ಅಲ್ಲಿ. ನೋಡಿ ಗೈಸ್, ಅಲ್ಲಿ ಮೇಲೆಲ್ಲ ನೋಡ್ತಾ ಇದಾರೆ. ಅದಕ್ಕೆ ಈ ಏರಿಯಾ ಬೇಡ ಬೇರೆ ಕಡೆ ಹೋಗೋಣ. ಹಾ ಮುನ್ನು, ಇಲ್ಲೇ ಇರಿ. ಒಂದ್ ಟಾಸ್ಕ್ ಇಲ್ಲೇ ಕೊಡ್ತೀನಿ. ಏನ್ ಗೊತ್ತಾ? ಏನು? ಕಪ್ಪೆ ಜಿಗಿತ ರೋಡಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಕಪ್ಪೆ ಜಿಗಿತ ಮಾಡ್ಕೊಂಡು ಟ್ರಾನ್ 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 ಅಂತ ಗಟ್ಟಿ ಕೂತ್ಕೊಂಡೇ ಹೋಗ್ಬೇಕು. ಏಮಾ ಅಲ್ಲ, ಬೇರೆ ರೋಡ್ಗೆ ಹೋಗೋಣ. ಬೇಡ ಪ್ಲೀಸ್. ಇಲ್ಲಿ ಯಾಕೆ ಅಂಕಲ್ ಎಲ್ಲ ಇದಾರೆ ಇಲ್ಲಿ? ಏನಾಗಲ್ಲ, ಅಂಕಲ್ನವರೆಲ್ಲ ಕಪ್ಪೆ ಜಿಗಿತ ನೋಡ್ಲಿ. ಸ್ಟಾರ್ಟ್ ಮಾಡಿ. ಸ್ಟಾರ್ಟಾ ರೆಡಿನಾ? ಹಾ ರೆಡಿ. ಸೌಂಡ್ ಯಾವ ತರ ಮಾಡ್ತೀರಾ ಒಂದ್ಸಲ ಹೇಳಿ. ಟ್ರಾಂಕ್ ಸೂಪರ್. ಟ್ರಾಂಕ್ ಗಾಡಿ ಬರೋದು ಹುಷಾರು. ಹಿಂಗೇನೆ, ಹಂಗೆ ಕಪ್ಪೆ ತರನೇ ಗಟ್ಟಿ ಸೌಂಡ್. ಗಾಡಿ ಬರ್ತೈತೆ, ಹತ್ತಿಸ್ಕೊಂಡು ಹೋಗ್ಬಿಡುತ್ತೆ. ಎಲ್ಲ ನಕ್ಕೊಂಡು ಹೋಯ್ತಾ ಇದಾರೆ. ಹೋಗಿ. ಈ ಪ್ಯಾಂಟ್ ಏನ್ ಕಾಣಿಸ್ತಿಲ್ಲ ತಾನೆ ಹಿಂದೆ? ಇಲ್ಲ. ಆಮೇಲೆ ಮೊನ್ನೆ ಮಾತಾಡಂಗಿಲ್ಲ. ಪ್ರ್ಯಾಂಕ್ ಅಲ್ಲಿ ಮಾಡಿರ್ತಾರೆ, ಆರೋ ಮಾರ್ಕ್ ಹಾಕಿದ್ರೆ ಮಿಡಲ್ ಅಲ್ಲಿ ಮಾತಾಡಂಗಿಲ್ಲ. ಸರಿ. ಗಟ್ಟಿ. ಕಪ್ಪೆ ಬಿಸ್ಬಿಟ್ಟಿದೆ. ಅಲ್ಲ ಮೇಲೆ ನೋಡ್ತಾರಮ್ಮ, ಅದಕ್ಕೆ ಬೇಗ ಮುಗಿಸ್ಬಿಡೋಣ ಅಂತ. ಸಾಕು. ಸುಸ್ತಾಯ್ತಾ? ಅಜೀಬ್ ಮಾಡಿಸ್ತೀರಪ್ಪ. ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ಹೋಗ್ತಿದ್ದೀರಾ? ಸುಸ್ತಾಯ್ತಮ್ಮ. ಇವಾಗ ಕಪ್ಪೆ ಜಿಗಿದ ಮಾಡಿದಾಗ ಸುಸ್ತಾಗಲ್ವಾ? ಯಪ್ಪ ಮುನು, ಗಾಡಿ ತಳ್ಳದ್ ಕೊಟ್ರಿ, ನಿಂಬೆಹಣ್ಣು ಜ್ಯೂಸ್ ಕುಡಿಯೋದ್ ಕೊಟ್ರಿ, ಡಿಪ್ಸ್ ಕೊಟ್ರಿ, ಬರೀ ಟಯರ್ಡ್ ಆಗೋದ್ ಮಾಡಿದೀರಾ ನನ್ಗೆ. ಇಷ್ಟು ದೊಡ್ಡ ಕಪ್ಪೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದಪ್ಪ, ಇಷ್ಟು ದೊಡ್ಡ ಕಪ್ಪೆನ. ಅಲ್ಲಮ್ಮ, ಜಾಸ್ತಿ ಟಯರ್ಡ್ ಆಗ ಅಂತದ್ ಕೊಟ್ಟಿದ್ದೀರಾ ನನಗೆ. ನೀರ್ ಕೊಡ್ರಿ. ಮತ್ತೆ ಕೇಳ್ಬಾರ್ದು. ನಿಂಬೆಹಣ್ಣು ಕೊಟ್ಬಿಟ್ಟು ನೀರೇ ಕೊಡ್ಲಿಲ್ಲ, ಜ್ಯೂಸ್ ಆದ್ರೂ ಆಗ್ತಿತ್ತು ಒಳಗಡೆ. ನೆಕ್ಸ್ಟ್ ಕ್ವೆಶ್ಚನ್, ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ಚೇರ್ ತಗೋ ಬನ್ನಿ. ಮತ್ತೆ ಮನೆಗೆ? ಚೇರ್ ತಗೊಂಡ್ ಬಂದು ಮಿಡಲ್ ರೋಡ್ ಅಲ್ಲಿ ಇಟ್ಟು ಅದ್ರಲ್ಲಿ ಯಾರಾದ್ರೂ ಒಂದಿಬ್ರನ್ನ ಕೂರಿಸ್ಬೇಕು. ಕೂರಿಸ್ಬಿಟ್ಟು ಯಾರನ್ನ ಕೂರಿಸೋದು? ಅವ್ರ ಜೊತೆ ಸಾಂಗ್ ಆಡ್ಬೇಕು. ಸರಿ. ಯಾರಮ್ಮ ಕೌನ್ಸೋದು? ಚೇರ್ ಇಲ್ಲೇ ಬಂದೈತೆ. ಚೇರ್ ಅಲ್ಲೇ ಬರ್ತಿದೆ. ಭಾಗ್ಯ. ಆದ್ರೂ ಕೇಳಿದ್ರೆ ಅವ್ರು ನಮ್ಗೆಲ್ ಕೊಡ್ತಾರೆ? ಬೈದಾಕ್ಬಿಡ್ತಾರೆ ಅಲ್ವಾ? ಬೇಡ, ನಮ್ಮನೇಲೆ ಹೋಗಿ ಚೇರ್ ತಗೊಂಡ್ ಬರೋಣ. ಸರಿ ಆಯ್ತು. ಸೊ ಗೈಸ್, ಮುನ್ನು ಇವಾಗ ಚೇರ್ ತಗೋಬರೋಕೆ ಮನೆಗೆ ಹೋಗಿದ್ದಾರೆ. ನೋಡೋಣ ಈ ಚಾಲೆಂಜ್ ಯಾವ ತರ ಮಾಡ್ತಾರೆ ಅಂತ. ಗೈಸ್ ಫೈನಲಿ ಚೇರ್ ತಗೊಂಡ್ ಬರ್ತಾ ಇದಾರೆ ನೋಡಿ. ಗೈಸ್ ಮುನ್ನು ನಮಸ್ತೆ. ಚೇರ್ ಎತ್ಕೊಂಡು ಹೋಗ್ತಾ ಇದಾರೆ. ಯಾರ ಸಿಗ್ತಾರೆ? ಅಲ್ಲಿ ಮಕ್ಳಿದಾರೆ, ಪಕ್ಕ ಅಲ್ಲಿಗೆ ಹೋಗ್ತಾರೆ ಅನ್ಸ್ತಾ ಇದೆ. ಇನ್ನೇನು ಇವಾಗ ಇರೋದೇ ರೋಡಲ್ಲಿ ಅವರು. ಅವ್ರ ಹತ್ರನೇ ಹೋಗ್ತೀರಾ? ಇವತ್ತು ಅಲ್ಲಿರೋರ್ನ ಬೇರೆಯವ್ರನ್ನ ಯಾರಾದ್ರೂ ಕೂರ್ಸೋಣ. ಕೂರ್ಸಿ ನೋಡೋಣ. ಚೇರ್ ಎತ್ಕೊಂಡು ಹೋಗ್ತಾ ಇದಾರೆ. ಹಾಯ್. ಅವ್ರನ್ನೇ ಕೂರ್ಸೋದು ಬೇಡ, ಬೇರೆಯವ್ರ ಏನಾದ್ರು ಕೂರ್ಸೋಣ ಅಲ್ವಾ? ಮಕ್ಳನ್ ಬೇಡ, ಮಕ್ಳನ್ ಕೂರ್ಸೋದು ಚೆನ್ನಾಗಿರಲ್ಲ. ಇಲ್ಲಾದ ಅಂಕಲ್ ಬರ್ತಿದ್ದಾರೆ, ಅವ್ರನ್ನ ಕೇಳೋಣ. ನೋಡೋಣ, ಕೂರಿಸ್ತಾರ. ಅಂಕಲ್, ಈ ಚೇರ್ ಮೇಲೆ ಕೂತ್ಕೊಳ್ಳಿ. ಅಂಕಲ್ ಕೂತ್ಕೊಳ್ಳಿ, ಒಂದೇ ಒಂದು ನಿಮಿಷ ಕೂತ್ಕೊಳ್ಳಿ. ಅಂಕಲ್ ನ ಚೇರ್ ಮೇಲೆ ಕೂರಿಸ್ತಾ ಇದ್ದಾರೆ. ವಾವ್, ಸೂಪರ್. ಹಾಡು ಹೇಳಿ ಮುನು. ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿದಲ್ಲಿ. ಥ್ಯಾಂಕ್ಸ್ ಅಂಕಲ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ಮಿಂದ ನಾನು ಚಾಲೆಂಜ್ ಅಲ್ಲಿ ವಿನ್ ಆದೆ. ಥ್ಯಾಂಕ್ ಯು.
ಓ ದೇವ್ರೆ, ಚೇರ್ ಇಟ್ಕೊಂಡು ಓಡ್ತಾ ಇದಾರೆ ನೋಡಿ. ಏನಿದು? ಪಾಪಮ್ಮ, ನನಗೆ ಯಾವ ಹಾಡು ನೆನಪಾಗ್ಲಿಲ್ಲ. ಹಾ. ಚೇರಲ್ಲಿ ಕೂರಿಸಿದಾಗ ಈ ಸಾಂಗ್ ನೆನಪಾಗ್ಬಿಡ್ತು. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಒಳ್ಳೆ ಸೀಮಂತ ಮಾಡ್ತಾ ಇದೀನಿ ಅಂಕಲ್ದು ಅಂತ ಸಡನ್ ಆಗಿ ಚೇರ್ ಮೇಲೆ ಕೂರಿಸಿದಾಗ ಅದೇ ಸಾಂಗ್ ಬಂದಿತ್ತು. ಆದ್ರೂ ನಕ್ಕೊಂಡ್ ಬಂದ್ರಲ್ವಾ, ಅದು ಖುಷಿ ಆಯ್ತು. ಗ್ರೇಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ನನಗೆ ಒಂಥರ ಪಾಪ ಒಂಥರ ಬೇಜಾರಾಯ್ತು ಆ ಥರ ಹೇಳ್ಬಿಟ್ನಲ್ಲ. ಅಯ್ಯೋ, ಹಾಡನ್ನ ಬೇರೆ ಅರ್ಧಕ್ಕೆ ನಿಲ್ಸಕ್ಕಾಗಲ್ಲ. ಅಂಕಲ್ಗೆ ಹೋಗ್ಬಿಟ್ಟು ಅಲ್ಲಿ ಆಂಟಿ ಇದ್ರೆ ಅವ್ರನ್ನ ಕೂರಿಸ್ಬೇಕಿತ್ತಾನೆ. ಅವ್ರು ನೋಡಿ ನಗ್ತಾ ಇದಾರೆ ನೋಡಿ, ಅಲ್ಲೊಬ್ರ ಆಂಟಿ ಇದಾರೆ ನಗ್ತಾ ಇದಾರೆ ಗೈಸ್ ಅವ್ರು ಅವಾಗಿಂದ. ಅಯ್ಯೋ, ಯಾರನ್ನ ಕೂರ್ಸೋದು? ಇವಾಗ ಇನ್ನೊಬ್ರು ಪೆಂಡಿಂಗ್ ಇದಾರೆ ಮನು. ಅಲ್ಲೊಬ್ರು ಯಾರೋ ಬರ್ತಿದ್ದಾರೆ, ಅವ್ರನ್ನ ಕೂರ್ಸೋಣ. ಟ್ರೈ ಮಾಡ್ತೀನಿ, ಕೇಳೋಣ. ಹೌದಾ, ನೋಡೋಣ ಗೈಸ್. ಅವ್ರು ಒಪ್ಕೋತಾರ ಇಲ್ಲೋ ಅಂತ ಗೊತ್ತಿಲ್ಲ. ಬ್ರದರ್ ಕುತ್ಕೋತೀರಾ ಇದರಲ್ಲಿ? ಅಲ್ಲಲ್ಲ, ಒಂದೇ ಒಂದು ನಿಮಿಷ ಇದ್ರ ಮೇಲೆ ಕುತ್ಕೊಳ್ಳಿ. ಒಂದೇ ಒಂದು ನಿಮಿಷ. ನಾನು ಚಾಲೆಂಜಲ್ಲಿ ವಿನ್ ಆಗಬೇಕು, ಅದಕ್ಕೋಸ್ಕರ ಸಾಂಗ್ ಆಡ್ತಾರೆ ನಿಮ್ಗೋಸ್ಕರ. ಆಯ್ತಾ, ಹಾಡಿ. ಮಹಾರಾಜ ರಾಜನು ಇವನು ಹಾಡಿ, ಹಾಡ್ಬೇಕು, ಅಷ್ಟೇ ಬರೋದು ನನಗೆ. ಹಾಡ್ಬೇಕು ಮನು, ಅಷ್ಟೇ ಬರೋದು, ಸಾಕು. ಥ್ಯಾಂಕ್ ಯು. ಖುಷಿ ಆಯ್ತಾ ಅಣ್ಣ? ಸೂಪರ್, ಥ್ಯಾಂಕ್ ಯು. ಅಬ್ಬಾ, ಟಾಸ್ಕ್ ಸೂಪರ್ ಮನು. ಅಬ್ಬಾ, ಎಷ್ಟು ಕಷ್ಟವ ಈ ಟಾಸ್ಕು. ಹಂಗಲ್ಲ ನಾನು ಮಾಡಿದ್ದು, ಕಿರೀಟ ಹಾಕಿದ್ದವರಿಗೆ ಮಹಾರಾಜ ರಾಜನು. ಆದ್ರೂ ಪಾಪ ಹೇಳಿದ ತಕ್ಷಣ ಬಂದ್ ಕೂತ್ಕೊಂಡ್ರ. ನನಗೆ ಅದ್ರ ಮುಂದೆ ಸಾಂಗ್ ಗೊತ್ತಿರ್ಲಿಲ್ಲ, ಆದ್ರೂ ಒಂದು ಲೈನ್ ಆಡ್ದೆ ಅಷ್ಟೇ. ಓಕೆ ಅಲ್ವಾ? ಸೂಪರಾ? ಸೂಪರ್. ಏನ್ ಗೊತ್ತಾ ಮನು, ಇವಾಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಿಕ್ಲಿಸ್ಬೇಡಿ ಹೇಳಿ. ಟಾಸ್ಕ್ ಮಾಡ್ತಿರೋದು ನಾನು, ನೀವ್ಯಾಕೆ ಬಿಕ್ಲಿಸ್ತಿದ್ದೀರಾ? ಅದೇ ಪ್ಲೇಸ್ ಅಲ್ಲಿ ಯಾರಾದ್ರೂ ಬರ್ತಾ ಇರ್ತಾರಲ್ಲ, ಅವ್ರ ಮುಂದೆ ಹೋಗಿ ತಲೆ ಸುತ್ತಿ ಬೀಳ್ಬೇಕು. ಸಡನ್ ಆಗಿ ಯಾರಾದ್ರೂ ಬರ್ತಾ ಇರ್ತಾರೆ, ಸ್ವಲ್ಪ ಈಚೆ ಬನ್ನಿ, ಗಾಡಿ ಬರ್ತಿದೆ, ಅವ್ರ ಮುಂದೆ ತಲೆ ಸುತ್ತಿ ಬೀಳ್ಬೇಕು ನೀವು. ಯಾರಪ್ಪ? ತಲೆ ಸುತ್ತ ಬೀಳ್ತೀನಿ. ಅವ್ರ ತಲೆ ಕೇರೆ ಮಾಡ್ಲಿಲ್ಲ ಅಂದ್ರೆ? ಕೇರ್ ಮಾಡ್ಲಿಲ್ಲ ಅಂದ್ರೆ ನಾವಿದೆಯಲ್ಲ ಕೇರ್ ಮಾಡೋಕೆ. ಅಟ್ಲೀಸ್ಟ್ ತಲೆ ಸುತ್ತಿ ಬೀಳ್ಬೇಕು. ಆಯ್ತು, ಆಯ್ತಾ? ನೋಡಿ ಗೈಸ್, ಮುಂದೆ ಹೋಗ್ತಾ ಇದಾರೆ. ಏನಾಯ್ತು ಮನು? ಪಬ್ಲಿಕ್ ರಿಯಾಕ್ಷನ್. ಆ ಗಾಡಿಯವ್ರು ನಿಲ್ಸ್ಬಿಟ್ಟು ನೋಡ್ತಾರ ಅಲ್ಲಿ. ಏನ್ ಆಕ್ಟಿಂಗ್ ಗೊತ್ತಾ ನೀವು? ತಿಂದೇರ್ ಹೇಳೋದ್ರಲ್ಲಿ ಮಾಡ್ಲೇಬೇಕಲ್ವಾ ಆಕ್ಟಿಂಗು. ಅವ್ರಿಗೆ ಗೊತ್ತಾಯ್ತು ತಾನೇ, ನೀವು ವಿಡಿಯೋ ಇಟ್ಕೊಂಡು ಬಂದಾಗ್ಲೇ ಗೊತ್ತಾಯ್ತು. ಕೂತ್ಕೊಂಡಿದಾರಲ್ಲ, ಅವ್ನೇನ್ ಬೇಕಾದ್ರೂ ಸಾಯಿ, ನನ್ನ ಫ್ರೆಂಡ್ ನೋಡಿ ನಾನು ಕಾಲಲ್ಲಿ. ಅಲ್ಲ ಅಮ್ಮ, ನೀವು ವಿಡಿಯೋ ಇಟ್ಕೊಂಡು ನಿಂತಿರೋದ್ರಿಂದ ಅವ್ರು ನಡ್ಕೊಂಡ್ ಬರ್ತಿದ್ರಲ್ಲ, ಅವ್ರು ಹಿಂಗ್ ನೋಡ್ಬಿಟ್ಟು ನಿಮ್ನ ನೋಡ್ಬಿಟ್ರು, ಅವಾಗ ವಿಡಿಯೋ ಅಂತ ಗೊತ್ತಾಗ್ಬಿಡ್ತು. ಆ ಬೈಕ್ ಅವ್ರಿಗೆ ನೀವು ಈ ಸೈಡ್ ಇದ್ರಲ್ಲ ಗೊತ್ತಾಗಿಲ್ಲ, ಬೈಕ್ ಅವ್ರು ನಿಲ್ಸೇ ಬಿಟ್ರು. ಓಕೆ, ಇವಾಗ ನೆಕ್ಸ್ಟ್ ಎಷ್ಟು ಅಜೀವ್ ಸೂಪರ್ ಆಗಿ ಮಾಡಿದಿರ ಮನು. ಸೂಪರ್ ಆಗಿತ್ತು, ಇದ್ದೇ ನಂಗೆ ಇಷ್ಟ ಆಗಿದೆ ಜಾಸ್ತಿ. ನೆಕ್ಸ್ಟ್ ಕ್ವೆಶನ್ ಏನ್ ಗೊತ್ತಾ, ಇವಾಗ ಬೈಕ್ ಕಾರ್ ಎಲ್ಲ ಬರ್ತಾ ಇರತ್ತೆ. ಸೊ ಅವರ ಹಿಂದೆ ಹಿಡ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕು. ಈ ತರ ಈಸಿ ಮಾಡ್ಬೇಕು. ಓಡಿಸ್ಕೊಂಡು ಹೋಗ್ಬೇಕು, ನೀವು ಹಿಡ್ಕೊಂಡು ಅವ್ರ ಹಿಂದೆ. ಬೇಕಾಗಿಲ್ಲ, ದೊಣ್ಣೆ ಎದ್ರು ಓಕೆ. ದೊಣ್ಣೆ ಎದ್ರು ಓಕೆ. ಬೈಕ್, ಸ್ಕೂಟಿ, ಕಾರು ಯಾವ್ದು ಓಕೆ, ಅದ್ರ ಹಿಂದೆ ಓಡ್ಕೊಂಡು ಹೋಗ್ಬೇಕು. ಓಕೆನಾ ಮನು? ಹಾಗೆ ಅಲ್ಲಿ ಕೂತಿದಾರಲ್ಲ, ಅವ್ರಿಗೆ ಹೊಡಿಬೋದಾ? ಅವ್ರನ್ನು ದೊಣ್ಣೆ ಹಿಡ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಓಡಿಸ್ಕೊಂಡು ಹೋಗ್ಬೋದು. ಅವ್ರನ್ನು ದೊಣ್ಣೆ ಹಿಡಿದು ಓಡ್ತಾ ಇರ್ಬೇಕು. ಸೊ ಅವ್ರಿಗೆ ಕಡ್ಡಿ ತಗೊಂಡು ಹೊಡಿಯೋಣ. ಅಲ್ಲಿ ಕಾಣಿಸ್ತಿದೆಯಲ್ಲ ಅವರೇ. ಅಷ್ಟು ದೊಡ್ಡದೆಂತ, ಅಷ್ಟು ದೊಡ್ಡದು. ದೂರ ಹೋಗಿ ಬಾಬಾ. ಹೋಗುವ, ಸಾಕು. ಅವ್ರ ರಕ್ತ ಬಿದ್ದಿದ್ದಾರೆ. ಸಾರಿ ಅಣ್ಣ.
ಅವ್ರು ಹಿಂದಿ ಅವ್ರು ಕನ್ನಡ ಬರಲ್ಲ ಅನ್ಸುತ್ತೆ. ಪಾಪ ಅವ್ರು ಇಲ್ಲಿ ಕೆಲಸ ಮಾಡಕ್ಕೆ ಹೋದಾರೆ, ಅವ್ರ ಕಡ್ಡಿ ತಗೊಂಡು ಅವ್ರಿಗೆ ಹೊಡಿಯಕ್ಕೆ ಹೋಗಿದ್ವಿ. ಅವ್ರ ಲವರ್ ಜೊತೆ ಬಿಸಿ ಇದಾರೆ, ಹೇಳ್ಕೊಂಡು ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ರು. ನೀವ್ ಹೇಳಿದ ತಕ್ಷಣ ಅವರೇ ಫ್ಲಾಶ್ ಆಗಿದ್ ನನಗೆ, ಅದಕ್ಕೆ ಅಲ್ಲಿರೋ ಕಡ್ಡಿ ತಗೊಂಡು ಹಂಗೆ ಓಡೋಗ್ಬಿಟ್ಟೆ. ಸೌಂಡ್ ಬೇರೆ ಮತ್ತೆ ನಾನು ಹಂಗೆ ಓಡೋದ್ರೆ ಗೊತ್ತಾಗುದು, ಭಯ ಪಡಲ್ಲ ಅವರು. ನೆಕ್ಸ್ಟ್ ಇವಾಗ ಅವ್ರು ಹಿಂಗ್ ನೋಡಿದ್ರು, ಗಾಡಿಯಿಂದ ಹೋಗಲ್ವ ಹಂಗೆ? ಗಾಡಿಯಿಂದ ಬೇಡ ಸಾಕು ಗಾಡಿ ಓಡಿಸ್ತಿರೋರ್ಗೆ ಇದಾಗ್ಬಿಡುತ್ತಮ್ಮ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಒಬ್ಬೊಬ್ರು ರಿಯಲ್ ಆಗಿ ಭಯ ಬಿದ್ಬಿಟ್ಟು ಬಿದ್ದೆ ಹೋದ್ರೆ ಏನ್ ಮಾಡ್ತೀರಾ? ಸರಿ ನೆಕ್ಸ್ಟ್ ಹೇಳಿ ಯಾವ್ದು? ನೆಕ್ಸ್ಟ್ ಕೈಯೆಲ್ಲ ನೋಡಿ ಹೆಂಗಾಗಿದೆ. ಅಯ್ಯಯ್ಯೋ, ನೆಕ್ಸ್ಟ್ ಏನ್ ಗೊತ್ತಾ, ನಿಮ್ಮ ಹೆಂಡತಿನ ಎತ್ಕೊಂಡು ಹಾ ರೋಡ್ ಫುಲ್ಲು ನನ್ನ ಹೆಂಡತಿ ಅಂದ್ರೆ ನನ್ನ ಪ್ರಾಣ, ನನ್ನ ಹೆಂಡತಿ ಅಂದ್ರೆ ನನ್ನ ಪ್ರಾಣ ಅಂತ ಕಿರ್ಚ್ಕೊಂಡು ಹೋಗ್ಬೇಕು. ಅಯ್ಯೋ, ಇದೇ ನನಗೆ ಕಷ್ಟ ಅಂತ ಅನಿಸ್ತಿಲ್ಲ. ಇದೆಲ್ಲದ್ರ ಮಧ್ಯದಲ್ಲಿ ಇದು ಪರವಾಗಿಲ್ಲ, ಮಾಡ್ತೀನಿ, ಖುಷಿಯಿಂದ ಮಾಡ್ತೀನಿ, ಆರಾಮ್ಸೆ ಮಾಡ್ತೀನಿ. ನನ್ನವ್ರನ್ನ ಎತ್ಕೊಂಡು ಹೋಗ್ಬೇಕಂತೆ, ಬಟ್ ಎಲ್ಲ ಆ ಕಡೆ ಈ ಕಡೆ ನೋಡ್ತವ್ರೆ. ಪರವಾಗಿಲ್ಲ. ಹೆಂಡತಿ ಅಂದ್ರೆ ನನ್ ಜೀವ, ಹೆಂಡತಿ ಅಂದ್ರೆ ನನ್ನ ಉಸಿರು, ಹೆಂಡತಿ ಅಂದ್ರೆ ಪ್ರಾಣ. ನೀವೇ ಮೆಲ್ಲ ಅಂತಿದ್ದೀರಾ, ಜೋರಾಗಿ ಹೇಳಕ್ಕೆ. ಹೆಂಡತಿ ಅಂದ್ರೆ ನನ್ ಜೀವ. ಸಾಕಾ ಎಸ್ಬಿಡ್ತೀನಿ ಮೇಲೆ. ಸಾಕು, ಇನ್ನೊಂದ್ಸರಿ ಈ ತರ ಟಾಸ್ಕ್ ಕೊಡಬಾರ್ದು. ಏನ್ ಗೊತ್ತಾ, ಹೇಳಿ ಏನಂತ ಹೇಳ್ತೀನಿ. ಫಸ್ಟ್ ಅಕ್ಕ ರೂಮಿಗೆ ಹೋಗು, ನಮ್ ರೂಮಿಗೆ ಹೋಗು. ಅಲ್ಲಿ ಮೇಲೆ ಸೆಲ್ಫಲ್ಲಿ, ಇಲ್ಲಿ ಮೇಲೆ ಅಲ್ಲ ಅಕ್ಕ, ಅಲ್ಲಿ ಮೇಲೆ ಕಾರ್ಮೆಸಿದಿದೆ, ಕಾರ್ಮೆಸಿ ಸ್ಟ್ರಿಪ್ಸ್ ಇದೆ, ವ್ಯಾಕ್ಸ್, ಅದ್ ತಗೊಂಡ್ ಬಾ. ಸ್ಟ್ರಿಪ್ಸ್ ವ್ಯಾಕ್ಸ್ ತಗೊಂಡ್ ಬಾ. ಹುಡುಗಿ ಆಗ್ತೀರಾ ಬೇಗನೆ. ಆರೆಂಜ್ ಕಲರ್ ಇದಿದೆ, ತಗೊಂಡ್ ಬಾ, ಬೇಗ ಹೋಗು. ಇವಾಗ ಕಾರ್ಮೆಸಿದು ಬಾಡಿ ವ್ಯಾಕ್ಸ್ ಸ್ಟ್ರಿಪ್ಸ್ ತಂದಿದ್ದೀನಿ ಫಸ್ಟ್ ಟೈಮ್. ಅದನ್ನ ಎಲ್ಗಮ್ಮ ಹಾಕೊಳ್ಳೋದು? ಅದು ಎಲ್ಲಿಗೆ ಹಾಕೊಳ್ಳೋದು? ನಾನೇ ಇದ್ದೀನಲ್ವಾ, ಇದ್ದೀನಿ. ಇವಾಗ ಏನ್ ಗೊತ್ತಾ ಮುನು, ಆ ಸ್ಕೂಟಿ ಹತ್ರ ಕೂತ್ಕೊಳ್ಳಿ ಅಂತೆ. ನಾನೇ ಹಾಕ್ತೀನಿ, ಸರಿನಾ? ಎಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಕ್ರಿ, ಆಯ್ತು. ನೀವ್ ಹಾಕ್ರಿ ಬೇಡ ಅಂತ ಹೇಳಿಲ್ಲ, ಎಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಕ್ರಿ. ಕಾಲಿಗೆ. ಕಾಲಲ್ಲಿ ಜಾಸ್ತಿ ಕೂದ್ಲಿರುತ್ತಮ್ಮ ಹುಡುಗರಿಗೆ, ಅದಕ್ಕೇನೆ ಕಾಲಿಗೆ ಅಂತ ಹೇಳಿದ್ದು. ವಾ, ಅಯ್ಯೋ, ನಾನು ಇದುವರೆಗೂ ನಾನು ಇದಕ್ಕೆ ಕಾಯ್ತಾ ಇದ್ದೆ ಗೈಸ್. ಒಂದು ಸರಿನೂ ನಾನು ವ್ಯಾಕ್ಸ್ ಮಾಡಿಲ್ಲ ಅಮ್ಮ. ಸ್ವಲ್ಪ ಹೊತ್ತು ನೀಟಾಗಿ ಹಿಂಗಾಗ್ಬೇಕು. ಖುಷಿ ಆಗುತ್ತೆ ನಿಮ್ಗೆ ನಿಮ್ಮ ಮುಖ ಹಿಂಗೆ ಇರ್ಲಿ. ಇನ್ನೊಂದ್ ಕಾಲ್ ಕೊಡಿ. ಒಂದೇ ಸಾಕುಮಾ, ಇನ್ನೊಂದ್ ಕಾಲಿಗೆ, ಒಂದೇ ಸಾಕುಮಾ. ಇನ್ನೊಂದ್ ಕಾಲಿಗೆ ಬೇಕಿದು, 2 ಕಾಲಿಗೆ. ಇಲ್ಲಿಗೆ ಹಾಕ್ತೀನಾ? ನನ್ಗೊಂದು ಗತಿ ಕಾಣಿಸ್ತೀರಾ, ನಿಜವಾಗ್ಲೂ ಒಂದು ಗತಿ ಕಾಣಿಸ್ತೀರಾ. ನಾನು ಈ ತರ ಎಲ್ಲ ಕೊಟ್ಟಿದ್ನ ನಿಮ್ಗೆ, ಈ ತರ ಕಷ್ಟ ಎಲ್ಲ ಕೊಟ್ಟಿದ್ನ, ನಿಮಗ್ ನೋವಾಗೋ ತರ ಕೊಟ್ಟಿದ್ನ ನಾನು? ಮುನು, ಇದು ಆಲ್ಮೋಸ್ಟ್ ಎಲ್ಲ ಹುಡುಗಿಯರು ಹಿಂಗ್ ಕಾಲಿ ತೆಕ್ಕೊಳಲ್ವಾ? ಅಲ್ಲ, ನಿಮಗ್ ನೋವಾಗೋ ತರ ನಾನು ಕೊಟ್ಟಿದ್ನ. ಅಲ್ಲ, ನಿಮಗಾದ್ರೆ ಇಷ್ಟು ಕೂದಲು ಬರಲ್ಲ, ಹುಡುಗರ್ಗೆ ಎಷ್ಟು ಕೂದಲು ಬರುತ್ತೆ ಹೇಳಿ, ಎಷ್ಟು ನೋವುತ್ತೆ ಗೊತ್ತಾ? ಎಷ್ಟು ಬೆಳೆದಿದ್ದಾರೆ ಗೈಸ್ ಇವ್ರು. ನೋಡಿ ಒಂದ್ಸಲ ಎಷ್ಟು ಕ್ಲೀನ್ ಆಗಿ ತೆಗಿತಾಳೆ. ಯಾರಾದ್ರೂ ಇಷ್ಟು ಕ್ಲೀನ್ ಆಗಿ ತೆಗಿತಾರ? ನೆಕ್ಸ್ಟ್ ಇದೊಂದು, ಬೇಗ ಬೇಗ. ಇಲ್ಲ, ಹೆಂಗಿತ್ತು ಹೇಳಿ. ನೋಡಿ ಗೈಸ್, ಇಲ್ಲಿ ನೀವೇ ನೋಡಿ, ಬಂದೈತಲ್ಲ ಕೂದಲಲ್ಲಿ ಎಲ್ಲ ಆಗ್ಬಿಟ್ಟು ತೆಗಿಯಣಂಗೆ. ಕಣ್ಣಲ್ಲಿ ನೀರೇ ಬಂತು ನನಗೆ. ಸಾರಿ ಆಯ್ತಾ, ಬಟ್ ಇವ್ರಿಗೆ ಹೇರ್ಸ್ ಜಾಸ್ತಿ ಅಲ್ವಾ? ಸಾರಿ ಮುನು, ಪರವಾಗಿಲ್ಲ ಬಿಡಿ. ಬೇಜಾರಾಗಿಲ್ಲ ತಾನೆ? ಬೇಜಾರೇನಿಲ್ಲ, ಬೇಜಾರ್ ಮಾಡ್ಕೋಬಾರ್ದು. ಇದು ಜಸ್ಟ್ ವಿಡಿಯೋಗೋಸ್ಕರ ಆಯ್ತಾ, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಅಷ್ಟೇ. ಸಾರಿ ಬೇಜಾರಾಗಿದ್ರೆ. ನಂಗೂ ಸ್ವಲ್ಪ ಇವಾಗ ಬೇಜಾರಾಗ್ತಿದೆ ಗೈಸ್, ಅವರು ಇದು ಮಾಡೋದ್ನ ನೋಡಿ. ಸಾರಿ. ಏನ್ ಗೊತ್ತಾ, ಮನೆಗೆ ಹೋಗಿ ಬಕೆಟ್, ಇದು ಲಾಸ್ಟ್ ಬಕೆಟ್ ತಗೋ ಬರ್ಬೇಕು. ಬಕೆಟ್ ತಗೊಂಡ್ ಬಂದು ಎಲ್ಲೆಲ್ಲಿ ಸೆಗಣಿ ಇದೆ, ಸೆಗಣಿ ಎಲ್ಲ ಹುಡುಕಿ ಆ ಬಕೆಟ್ಗೆ ಹಾಕ್ಬೇಕು, ಆಯ್ತಾ? ಆಮೇಲೆ ಅದಕ್ಕೆ ನೀರ್ ಹಾಕಿ ನೀಟಾಗಿ ಕಲಸಿ. ತುಂಬಾ ಒಳ್ಳೇದ್ ಮುನು, ಪರಿಮಳ ಇರುತ್ತೆ. ವೈಟ್ ಹಾಕ್ತೀರಾ? ಹಚ್ಬೇಕಾಗಿಯೇ ಇಲ್ಲ. ಅದೇ ನಿಮಗ್ ಕೊಟ್ಟಿದೀವಿ ಸೈಡ್ ಅಂತ ಹೇಳಿ ನಮೀಗ. ಮುನು ಕೇಳಿಲಿ. ಸೊ ಆಮೇಲೆ ಅದಕ್ಕೆ ನೀಟಾಗಿ ನೀರ್ ಹಾಕಿ ಮಿಕ್ಸ್ ಮಾಡಿ ಮಿಡಲ್ ರೋಡಲ್ಲಿ ಕೂತು ತಲೆಯಿಂದ ಒಯ್ಕೋಬೇಕು ಗೈಸ್. ಮುನ್ನು ತಗೊಂಡ್ ಬಂದ್ರು ಬಕೆಟು, ನೀರು ತಂದ್ರಾ?
ಸಗಣಿ ಇವಾಗ ಎಲ್ಲಮ್ಮ ಹುಡ್ಕೋದು ನಾನು. ಈ ಬೆಂಗಳೂರಲ್ಲಿ ಎಲ್ಲಮ್ಮ ಸಗಣಿ ಸಿಗುತ್ತೆ. ಸೆಗಣಿ ಸಿಗುತ್ತೆ ಮನು. ಕೊಡ್ತೀವಿ ಅಲ್ವಾ? ಹೌದು, ನೀವೇ ಹುಡುಕ್ ಕೊಟ್ಬಿಡ್ತೀರಾ? ಏನ್ ಮಾತ್ರ ನೀವ್ ಮಾಡ್ಬೇಕು. ಅಕ್ಕ ತಂಗಿ ಇಬ್ರು ಸರಿಯಾಗಿದ್ದೀರಾ. ನೋಡಿ ಗೈಸ್, ಮುನ್ನು ಇವಾಗ ಬಕೆಟ್ ಇಟ್ಕೊಂಡು ಸೆಗಣಿ ಹತ್ರ ಪಯಣ. ಈಗ ಸೆಗಣಿ ಹುಡುಕ್ತಾ ಇದಾರೆ. ಮುನು, ಅಲ್ಲಿ ಹುಡುಕಿದ್ರೆ ಸೆಗಣಿ ಎಲ್ಲ ಸಿಗೋದು, ನಾಯಿದು ಹೇಳು ಕಕ್ಕ. ನೋಡಿ ಗೈಸ್, ಇಲ್ಲೆಲ್ಲ ಹುಡುಕ್ತಾ ಇದಾರೆ. ನಾಯಿಗೆ ಟೆನ್ಷನ್ ಆಗ್ತಿದೆ, ನನ್ನ ಕಕ್ಕವನ್ನು ಹುಡುಕ್ಲಿಕ್ಕೆ ಬರ್ತಿದ್ದಾರೆ ಇವತ್ತು. ಇಲ್ಲಿದೆ. ಸಿಕ್ತಾ? ಹಾ, ಎಲ್ಲಿದೆ? ಸಿಕ್ತು. ವಿನ್ನ ಆಗ್ತೀನಿ. ಸೆಗಣಿ ಅಲ್ಲ ಸನಮ್ಮ, ನನಗೆ ಸಗಣಿಲಿ ಸ್ನಾನ ಮಾಡೋದು ಅಸಹ್ಯ ಅನ್ನಿಸ್ತಿಲ್ಲ. ಹಾ, ಇಷ್ಟೊತ್ತಲ್ಲಿ ಹಾಕೊಂಡು ಸ್ನಾನ ಮಾಡ್ಬೇಕಲ್ವಾ? ಬಟ್ ಒಳ್ಳೇದು ಮುನು. ಒಳ್ಳೇದೇನೆ, ನನಗೆ ಇಷ್ಟನೇನೆ. ಆತರ ಎಲ್ಲ ಏನಿಲ್ಲ, ಅಸಹ್ಯ ಪಡಲ್ಲ ನಾನು ಸಗಣಿಯಲ್ಲಿ. ಹೌದಾ? ಎಲ್ಲ ಹಾಕೊಳ್ಬೇಡಿ, ಸೆಗಣಿ ಮಾತ್ರ ಫ್ರೆಶ್ ಸೆಗಣಿ ನನ್ನ ಪ್ರಕಾರ ಇವತ್ತಿದೆ ಅನ್ಸುತ್ತೆ ಅಲ್ವಾ? ನಿಮ್ಗೂ ಬೇಕಾ? ತಗೊಳ್ಳಿ. ನಿಮ್ಗೆ ನಾವು ಮಾಡಿ ಒಂದ್ ಸಾಕಲ್ವಾ? ಸಿಕ್ಕಿದ್ದೆ ಆಕ್ಚುಲಿ ಹೇಳಿದ್ರೆ ಇದೆ ಈ ಸೈಡ್ ಕೂಡ. ಅಪರೂಪ. ಇನ್ನ ಬೇಕು ಮನು. ಇನ್ನೂ ಬೇಕು ಅಂದ್ರೆ ಇಲ್ಲ ಐತೆ ನೋಡಿ, ಅಲ್ಲಿದೆ, ಇಲ್ಲಿದೆ. ಸ್ವಲ್ಪ ಹಸಿದಿರ್ಲಿ. ಇದು ನೋಡ್ತಾ ಇದ್ದ ಗೈಸ್, ಇಲ್ಲಿ ನೋಡಿ ಏನಿದು, ಏನಾಗ್ತಿದೆ ಇಲ್ಲಿ? ನನ್ನ ಏರಿಯಾಕ್ಕೆ ಬಂದಿದಾರಲ್ವ ಇವರು ಅಂತ. ಎಲ್ಲ ಫ್ರೆಶ್ ಸಗಣಿ, ಫ್ರೆಶ್ ಸಗಣಿ ಅಂತ ಹೇಳಿ ಇನ್ನೊಂದನ್ನ ಅವ್ರು ಎತ್ ಬಿಡ್ತಾರ, ಅದು ನಂಗೆ ನಾಯಿ ಹೇಳ್ನ. ಫ್ರೆಶ್ ಸಗಣಿ ಸ್ವಲ್ಪ ಕೆಳಗಿಂದ ಹಾಕಿ. ಸಾಕಲ್ವಾ? ಸಾಕಾ? ಇನ್ನು ಸ್ವಲ್ಪ ಹಾಕಿ ಮನು. ಸಾಕು. ಗೈಸ್, ನೀಟಾಗಿ ಮಿಕ್ಸ್ ಮಾಡ್ತಾ ಇದಾರೆ ಸೆಗಣಿನ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ಮಿಕ್ಸ್ ಮಾಡಿ ಮನೆ ಮುಂದೆ ಎಲ್ಲ ಸಾರಸಕ್ಕೆ ನಮ್ಮ ಅಮ್ಮನ್ಗೆ ಹೆಲ್ಪ್ ಮಾಡ್ತಿದ್ದೆ. ಹೌದಾ? ನಮ್ ಸೈಡು ಮಾಡ್ತಾರೆ ಅದೇ ತರ. ಹಾ, ಇವಾಗ ಅದನ್ನೇ ತಲೆ ಮೇಲೆ ಉಯ್ಕೋತೀನಿ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಹೌದಲ್ವಾ? ಅದೊಂದು ನಿಮ್ಮ ಡ್ರೀಮ್ ಇತ್ತಾ? ಡ್ರೀಮ್ ಏನಿಲ್ಲ. ಸರಿ ಬನ್ನಿ, ಇವಾಗ ಆ ರೋಡಿಗೆ ಹೋಗೋಣ. ಯಾಕೆ ಹಿಂಗೆ ಎಲ್ಲಿ ತಗೊಂಡ್ ಹೋಗ್ತಿದ್ದೀರಾ? ಅಲ್ಲೇ ಉಯ್ಕೋಬೋದಿತ್ತಲ್ವಾ? ಅಂದ್ರೆ ಇವಾಗ ನಾನು ಅಲ್ಲೇ ಉಯ್ಕೊಂಡ್ಬಿಟ್ರೆ ಹಾ, ಅಲ್ಲಿಂದ ಮನೆವರೆಗೂ ಸಗಣಿ ಮೆರವಣಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಅಂದ್ರೆ ಮನೆ ರೋಡಲ್ಲೇ ಉಯ್ಕೊಳ್ಳೋಣ ಅಂತ. ಸರಿ ಆಯ್ತು. ನೀವೇ ಯಾರಾದ್ರೂ ಉಯ್ಬೇಕು, ನನಗೆ ಉಯ್ಕೊಳಕ್ ಒಂಥರ ಆಗ್ಬಿಡುತ್ತೆ. ನಾನೇ ಉಯ್ತೀನಿ, ಬಟ್ ನೀವು ಮಿಡಲ್ ರೋಡಲ್ಲಿ ಕೂತ್ಕೋಬೇಕು ಧ್ಯಾನ ಮಾಡ್ಕೊಂಡು. ಕುತ್ಕೊಂಡ ಹಾ, ಧ್ಯಾನ ಮಾಡ್ಕೊಂಡು ಕೂತ್ಕೋಬೇಕು ಮನು. ಬಕೆಟ್ ಅಲ್ಲಿ ಫುಲ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮೆರವಣಿಗೆ ನಡೀತಾ ಇದೆ. ಅಯ್ಯೋ, ಹಾಕ್ಬಿಡು. ಹೇಳಿ. ಏನ್ ಹೇಳ್ಬೇಕು? ಏನ್ ಖುಷಿ ಆಗ್ತಿದೆ. ಸಗಣಿ ಫೈನಲಿ ಸಗಣಿ ಅಭಿಷೇಕ ಆಯ್ತು. 10 ಗಂಟೆ ರಾತ್ರಿಯಲ್ಲಿ ನನಗೆ ಸಗಣಿ ನೀರು ಉಯಿಸಿದಾರಲ್ವಾ? ನಾನು ರಿವೆಂಜ್ ತೆಗ್ದಿಲ್ಲ ಆದ್ರೆ ನಿಮ್ ಇದ್ರ ಮೇಲೆ ರಿವೆಂಜ್ ಬ್ಲಾಗ್ ಆಗುತ್ತೆ. ಇವರು ಖುಷಿ ಪಡ್ತಿದ್ದಾರೆ. ನೀವು ಈ ಕಂಡಿಡ್ದವ್ರು ನೀವೇ ಅಲ್ವಾ? ಈ ಟಾಸ್ಕ್ ಕಂಡಿಡ್ದವ್ರು ನೀವೇ ಅಲ್ವಾ? ನಿಮ್ಗೂ ರಿವೆಂಜ್ ಇದೆ. ಅಕ್ಕ, ಬಕೆಟ್ ಹೌದು ಅಕ್ಕ, ಅಲ್ಲಿ ಸ್ಟ್ರಿಪ್ಸ್ ಬಾಕಿ ಆಗಿತ್ತು, ತಗೊಂಡ್ ಬಾ. ಹೇಗಿತ್ತು ಮನು? ಹೇಳಿ ಹೋಗಿ ಮನು. ಖುಷಿ ಆಯ್ತಾ? ಹೇಗಿತ್ತು ಅಂತ ಅವರೇ ಕಮೆಂಟ್ ಮಾಡಿ ಹೇಳ್ಬೇಕು, ನಾನ್ ಹೆಂಗ್ ಹೇಳಕ್ಕಾಗುತ್ತೆ? ಆಹಾ, ಗಮ್ ಅಂತಿದ್ದೀರಾ. ವಾವ್, ಓಡ್ತಿದ್ದಾರೆ ನೋಡಿ ಗೈಸ್, ಹೆಂಗ್ ಓಡ್ತಿದ್ದಾರೆ. ಗೈಸ್, ಫೈನಲಿ ಸೇಯಿಂಗ್ ಎಷ್ಟು ಸಣ್ಣ ವಿಡಿಯೋ ಕಂಪ್ಲೀಟ್ ಆಯ್ತು. ಚೆನ್ನಾಗಿ ಮಾಡಿದಾರಲ್ಲ ಅಕ್ಕ? ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು. ನಾ ಮಾಡ್ತೀನಿ, ಹೌದು ನಾನು ಮಾಡ್ತೀನಿ ಅಂತ ಹೇಳಿ ಈಸಿಯಾಗಿ ಮಾಡಿದ್ದಾರೆ. ಖುಷಿ ಆಯ್ತು ಪಾಪ. ಆದ್ರೂ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ಎಷ್ಟು ಹೊತ್ತು ತಗೊಂಡಿದಾರಲ್ವಾ? ಅಂದ್ರೆ ಬಾಕೆಟ್ ತಗೊಂಡ್ ಬರ್ಬೇಕು, ನೀರ್ ತಗೊಂಡ್ ಬರ್ಬೇಕು, ಸೆಗ್ನಿ ಅದು ಇದು ಅಂತ ಹೌದು ಎಲ್ಲ. ಬಟ್ ನಾವಂತ ಎಂಜಾಯ್ ಮಾಡಿದ್ವಿ ಅಲ್ವಾ? ಸಖತ್ ಎಂಜಾಯ್ ಮಾಡಿದ್ವಿ ಗೈಸ್. ಹೇಗಿತ್ತು ಅಂತ ಎಂಜಾಯ್ ಮಾಡ್ತೀರಾ? ಹಾ, ಹೌದು, ಮಾಡಿದ್ದೀರಾ ಅಂತ ಅನ್ಕೊಂತೀವಿ ನಾವು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅಲ್ವಾ ಅಕ್ಕ? ಹೌದು. ಎಲ್ರಿಗೂ ಬಾಯ್ ಹೇಳು. ಬಾಯ್, ಗುಡ್ ನೈಟ್. ಸೆಗಣಿ ಸ್ಮೆಲ್ ಹೋಯ್ತಾ? ಸ್ಮೆಲ್ ಎಲ್ಲ ಅಪ್ಪ ನಿಜ ಹಿಂಸೆ ಆಯ್ತು. ಅಂದ್ರೆ ಸಗಣಿ ನೀರ್ ಹಾಕೋಬೇಕಾದ್ರೆ ನನಗೇನು ಅನ್ಸ್ಲಿಲ್ಲ. ಮನೆಗ್ ಬಂದ್ಬಿಟ್ಟು ಸ್ನಾನ ಮಾಡ್ತಿದ್ದೀನಲ್ವಾ, ಸಗಣಿದು ಇಷ್ಟಪ್ಪ ನಾನು ನೀಟಾಗಿ ಮಿಕ್ಸೇ ಮಾಡಿಲ್ಲ. ಎಲ್ಲೆಲ್ಲೆಲ್ಲೆಲ್ಲೋ ಅಂಟ್ಕೊಂಡೈತ್ ಇಲ್ಲೆಲ್ಲ ಇಲ್ಲಿ. ಹೌದಾ? ನೀಟಾಗಿ ಸ್ನಾನ ಮಾಡಿದ್ರಾ? ಬಟ್ ಬಟ್ಟೆಲೆಲ್ಲ ಹಂಗೆ ಐತೆ, ನೀಟಾಗಿ ಒಗಿಬೇಕು ಆಮೇಲೆ. ಅದನ್ನ ಇವಾಗ ಸರ್ಫಿಗೆ ಹಾಕಿಟ್ಟೆ ಆಲ್ರೆಡಿ. ಹೌದಾ? ಆದ್ರೆ ಎಲ್ಲ ನಾನು ಸ್ವಲ್ಪ ನೀಟಾಗಿ ಜಾಲಿಸಿದ್ದೀನಿ, ಗಲೀಜೆಲ್ಲ ತೆಗ್ದಿಟ್ಟಿದ್ದೀನಿ. ಹೌದಾ? ಆದ್ರೂ ಇಲ್ಲೆಲ್ಲ ಅಂಟ್ಕೊಂಡಿತ್ತಲ್ವಾ, ಇಲ್ಲಿ ಎಲ್ಲ ಅಂಟ್ಕೊಂಡ್ಬಿಟ್ಟೈತಿ, ತೆಗ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹಾಗೆ ನನ್ನಿಂದ ಏನಾದರೂ ನಿಮಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.
ನಿಮ್ಮ ಸಪೋರ್ಟ್, ಲೈಕ್ಸ್ ಮತ್ತೆ ಸಬ್ಸ್ಕ್ರೈಬ್ ತುಂಬಾನೇ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು, 1 ಮಿಲಿಯನ್ ರೀಚ್ ಆಗ್ಬೇಕು, ಬೇಗ ಕಾಯ್ತಾ ಇದೀವಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ನಾವು ಕಾಯ್ತಾ ಇರ್ತೀವಿ, ಅಂದ್ರೆ 1 ಮಿಲಿಯನ್ ಆಗ್ಲಿ ಅಂತ. ನೀವು ಆದಷ್ಟು ಬೇಗ ನಮ್ಗೆ ಸಪೋರ್ಟ್ ಮಾಡಬೇಕು. ನೀವೆಷ್ಟು ನಗ್ತಿದ್ದೀರಾ ಅಷ್ಟು ನಗಿಸ್ತಿದೀವಿ ನಾವು. ಸೊ ನಮಗೋಸ್ಕರ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಬೇಗ. ಹೌದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಬಾಯ್. ಪಾಡಂತು ನನ್ನ